ದೇವ್ರ ನನ್ನ ತಂಗಿ ಭಾಳ ಕನಸು ಕಂಡಾಳ. ಆಕಿನ ಕನಸನ್ನ ನನಸು ಮಾಡು. ಆಕಿನ ಸುಖದಾಗಿರಲಿ ದೇವ್ರ. ವರ್ಷ ತುಂಬುದ್ರಾಗ ನಮ್ಮ ಅಕ್ಕನ ಮಡ್ಲಿ ಒಳಗೆ ಒಂದು ಮಗು ಆಗ. ಓಂ ಅರಕೇರಿಯ ಮೊಗ ಸಿದ್ದೇಶ್ವರ. ಓಂ ಅರಕೇರಿಯ ಮೊಗ ಸಿದ್ದೇಶ್ವರ. ದೇವರಿಗೆ ಮನಸ್ಪೂರ್ವಕವಾಗಿ ಬೇಡ್ಕೊಂಡ್ರೆ ವರ್ಷ ತುಂಬುದ್ರಾಗ ಆ ದೇವರ ಕಂತಿರ್ತಾನೆ. ಹೋಗುಮ್ಮ. ಆ ದೇವರ ಯಾವ ರೀತಿ ಆಟ ಆಡಿಸ್ತಾನೆ ಆಗೋದೆಲ್ಲ ಒಳ್ಳೇದಕ್ಕಂತೇಳಿ ಬದುಕೊಂಡು ಒಳ್ಳೇದಾಗತ್ತೆ. ಇದು ಯಾವುದೋ ಮನಸ್ಸಿಗೆ ಹಚ್ಕೋಬೇಡ್ರಿ ಮತ್ತು ತಲೆ ಇಟ್ಕೋಬೇಡ್ರಿ. ಅವು ನಮ್ಮದವ್ರಿಗೆ ಯಾರಿಗೂ ಮೋಸ ಆಗಿಲ್ಲ, ಒಳ್ಳೇದಾಗತ್ತೆ. ಹೋಗೋಣ ಹೋಗೋಣ. ನಾನು ನಿಮ್ಮಿಬ್ರು ಒಂದು ಮಾಡೇನಿ. ಆ ದೇವ್ರ ಆಶೀರ್ವಾದದಿಂದ ಒಂದು ವರ್ಷ ತುಂಬ ಕೊಡ್ದ ಮಗು ಕೊಡ್ತೀರಿ? ಬೆಂಕಿ ಅಂತ ದೇವ್ರದಾನ. ಒಂದು ವರ್ಷದಾಗ ಆ ದೇವ್ರಿಗೆ ಕನಿಕರ ಬಂದ ನಿನ್ನ ಮಡಿಲಾಗ ಮಗು ಆಡಿದ್ರು ಆಡಿತ್ತು, ಅದ್ರ ಮಡಿಲಾಗ ಮಗು ಆಡಿದ್ರು ಆಡಿತ್ತು. ಬಟ್ ಎಲ್ಲರೂ ಚಲೋ ನಿನ್ನ ಕನಸು ಕನಸಾಗತ್ತಾಳ. ಅಕ್ಕ ಮಂದಿ ಬಾಯಿ ಮುಚ್ಚದಂಗ ಆಗ್ಬೇಕ. ಮಂದಿ ಬಾಯಿ ಮುಚ್ಚದಂಗೆ ಆಗ್ಬೇಕಂದ್ರೆ ನಾವೆಲ್ಲ ಮೆಚ್ಚಿ ಬಾಳೆ ಮಾಡಬೇಕು. ಯಾರ ಮಾತು ಕೇಳೋಕೋಬಾರ್ದು, ಒಬ್ಬರ ಮ್ಯಾಗ ಒಬ್ಬರು ಸಿಟ್ಟು ಆಗಬಾರ್ದು. ನಿನ್ನ ಕನಸು ನನಗೆ ಸಾಕೈತಿ, ಅವ್ರ ಕನಸು ನನಗೆ ಸಾಕೈತಿ. ಈಗ ನನಗೂ ಖುಷಿ ಇರ್ತೈತಿ. ಹರಕೆ ಕಟ್ಟಿವಲ್ಲ, ಆ ದೇವ್ರ ನಮ್ಮ ಹರಕೆ ನನಸು ಮಾಡ್ತಾನೆ. ನಾ ಏನಾರ ಅನ್ಕೋತೀನಿ ಅಂತ ಹೇಳಿ ನಮ್ಮ ಅಕ್ಕನ ಬೇಕು ಬಿಟ್ಟು ನೋಡಬೇಡ್ರಿ. ಅವರು ಹೆಂಗಾರ ನೋಡ್ಕೊಳ್ಳಿ ಬಿಡಲಿ, ಆದ್ರೆ ನೀ ನನ್ನ ತಂಗಿದಿ, ನೀ ಇಬ್ಬರನ್ನೂ ಚೆಂದಾಗಿ ನೋಡ್ಕೊ. ನಾನು ನಿಮ್ಮಿಬ್ಬರನ್ನೂ ಚೆಂದಾಗಿ ನೋಡ್ಕೋತೀನಿ, ಆದ್ರೆ ನೀವು ನಮ್ಮಿಬ್ಬರನ್ನೂ ಚೆಂದಾಗಿ ನೋಡ್ಕೋತೀರಿ? ಇಬ್ಬರನ್ನೂ ಚೆಂದ ನೋಡ್ಕೋಬೇಕಾ? ಬಾಯ್. ಒಂದು ಕಣ್ಣ ಒಂದು ಕೈನಿ ಆಗಿರ್ತಿ, ಒಂದು ಕಣ್ಣ ಒಂದು ಕೈನಿ ಆಗಿರ್ತಿ. ಯಾವುದೇ ಕಣ್ಣಿಗೆ ತ್ರಾಸಾದರೂ ಕಣ್ಣೀರು ಬರೋದು ಎರಡೂ ಕಣ್ಣೀರಿಗೆ. ನನ್ನ ಕಡೆ ಏನೋ ತಪ್ಪಾದರೂ ಹೊಟ್ಟೆ ಹಾಕೋರಿ, ನಿಮ್ಮಿಬ್ಬರು ಚೆಂದ ನೋಡ್ಕೋತೀನಿ. ಹೋಗೋಣ ಹೋಗೋಣ. ಎಷ್ಟು ಚಂದ ಐತಲ್ಲ, ತಗೊಳ್ಳೋಣ. ದೇವ್ರಿಗೆ ಹರಕೆ ಕಟ್ಟಿವಿ. ಒಂದು ವರ್ಷದಾಗ ಆ ದೇವ್ರ ಜೀವ ಇದ್ದು ಮಗುನ ಕೊಡ್ತಾನೆ. ಈ ಗೊಂಬೆ ಯಾಕೆ ರೀ? ಈ ಗೊಂಬೆ ಮನೆ ಆಗಿತ್ತಂದ್ರೆ ನಮಗೂ ಖುಷಿ ಎಲ್ಲ, ತಗೊಳ್ಳೋನು. ಅಪ್ಪಿ ಇದೊಂದು ಗೊಂಬೆ ಕೊಡು. ಅಯ್ಯೋ ಒಂದು ಯಾಕ್ರಿ, ಎರಡು ತಗೊಳ್ಳೋನಲ್ಲ. ಕೊಡೋಕೆ
ಎಷ್ಟಪ್ಪಿ ಅವಕ್ಕೆ? ಅಕ್ಕ ವರ್ಷ ತುಂಬೋದ್ರೊಳಗೆ ನಮ್ಮ ಮನೆಗೂ ಅವಳ ಜೋಳಿ ಪಾಪು ಬರ್ಬೇಕ. ಯವ್ವ, ನಿಮ್ಮ ತಂಗಿ ನಿನಗೊಂದು ಜೀವನ ರೂಪಿಸ್ಕೊಟ್ಟಾಳ. ಹುಡುಗಿ ಸ್ವಭಾವ ಒಂದು ರೀತಿ ಸಿಡುಕು ಅದಕ್ಕೆ ಮಗಳ ನೀನು ಸ್ವಲ್ಪ ಹೊಂದ್ಕೊಂಡು ಹೋಗಿಬಿಡವ. ಹಾಂ, ನಮ್ಮ ನಡುವ ಏನೂ ಇಲ್ಲ, ನಾವು ಖುಷಿಯಿಂದನೇ ಅದೀವಪ್ಪ. ಯವ್ವ, ಹಣ್ಣಾದ ಜೀವಿದು, ಇದಕ್ಕೇನು ಬೇಕು? ಹಾಂ, ನಿಮ್ಮ ಸಂತೋಷ ನಗು ಅಷ್ಟ. ನೀವಿಬ್ಬರು ನಕ್ಕೊಂತಿದ್ರ ಅದ ನನಗೆ ದೊಡ್ಡ ಸಂತೋಷ ನನ್ನ ಮಗಳ. ನನಗೊಂದು ಮಾತು ಕೊಡ್ಬೇಕು ನೀನು. ನನ್ನ ಮಾತಿಗೆ ನೀನು ಇಲ್ಲಂತಿ ಮೊದಲು ಹಾನಿ ಮಾಡಿ ನಾನು ಹಿಂಗೆ ಆಮೇಲೆ ಹೇಳ್ತೀನಿ. ಮತ್ತೆ ನಿಕ್ಕಟ್ನಾಗ ಸಿಗಸಾಕತ್ತೀವ ನೀನನ್ನ? ಅಲ್ಲ, ಖುಷಿ ವಿಷಯ ಇದ್ರೆ ಹೇಳು, ಕಣ್ಣು ಮುಚ್ಚಿ ಹಾನಿ ಮಾಡ್ತೀನಿ. ನೀನು ವಯಸ್ಸದವ, ನಿನಗೂ ಒಂದು ಬಿಸಿ ರೊಟ್ಟಿ ಇತ್ತಂತಂದ್ರೆ ಹೊಟ್ಟಿ ತುಂಬ್ತೈತಿ. ಅದಕ್ಕೆ ನೀನು ನಮ್ಮ ಜೋಡಿನ ಬಾಳ. ಯವ್ವ, ನನಗೆ 2 ಹೆಣ್ಣು ಆದವು ಅಂಥೇಳಿ ಭಾಳ ಜೀವ ಅನ್ನೊಂದ್ಕೊಳಕತ್ತಿರ್ತವ. ಹೆಂಗೆ ಮಕ್ಕಳು ಬಾಳೆ ಮೆಟ್ಟಿಗೆ ಹತ್ತಲಿ ಅಂತ. ಆದ್ರೆ ಈಗ 2 ಹೆಣ್ಣು ನನಗೆ ಕಣ್ಣಕ್ಕವಂತ ನನಗೆ ಗೊತ್ತಾಗಿರಲಿಲ್ಲವ. ಈಗ ಆನಂದ ಆಯ್ತು. ನಮ್ಮ ಸಂಬಂಧ ರಗಡ್ ಸಣ್ಣ ಮನ್ನ ಆಗಿಯಪ್ಪ. ಈಗ ನಮ್ಮ ಜೋಡಿ ಬರ್ತೀನಿ ಅಂತೇಳಿ ಮಾತು ಕೊಡಪ್ಪ. ಯವ್ವ, 2 ಹೆಣ್ಣು ಮಕ್ಕಳು ಕೂಡ ಇರೋ ಭಾಗ್ಯ ಯಾರಿಗೆ ಸಿಗುತ್ತೈತವ? ಅದು ಅವ್ರ ಗಂಡನ ಮನೆಯಾಗ. ಬರ್ತೇನವ್ವ, ನಾನು ನಿಮ್ಮ ಕೂಡನ ಬರ್ತೇನೆ, ನಿಮ್ಮ ಮನೆಯಾಗ ಇರ್ತೀನಿ. ನಾ ಹಾಗೆಲ್ಲ ಬೈದಾನೆ ಅಂತ ಹೇಳಿ ನಿಂಗೇನು ಸಿಟ್ಟೈತಿ? ಇಲ್ಲ, ಜೀವನ ಕಳ್ಕೊಂಡಿದ್ದಕ್ಕಿಗೆ ಜೀವನ ರೂಪಿಸ್ಕೊಟ್ಟು ಆ ಖುಷಿ ನನಗೈತಿ. ಇವ್ರಂತೂ ನಿಂಗೇನು ಅನ್ನೋದಿಲ್ಲ. ಅತ್ತಿ ಹಂಗಂದ್ರೆ ನೀ ಏನು ಮನ್ಸಿಗೆ ಹಾಕೊಳಕ್ಕೆ ಹೋಗ್ಬೇಡ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನೀ ನನಗೆ ಕೈ ಬಿಡೋದಿಲ್ಲಲ್ಲ. ಊರ ಮಂದಿ ನನಗೆ ಹಂಗಿಸ್ ಮಾತಾಡತ್ತಾರ. ನಿನ್ನ ದುಃಖ ನಾ ದೂರ ಮಾಡೇನಿ, ನನ್ನ ದುಃಖ ನೀ ದೂರ ಮಾಡ್ತಿ. ಇದನ್ನು ನೀ ನನಗೆ ಭಿಕ್ಷೆ ಕೊಟ್ಟೇಗಿ ನಿನಗೆ ನಾನು ಮಗ ಕೊಡಂಗಿಲ್ಲ ಅಂತೀನಿ. ನೀನು ಯಾವ ಕಾರಣಕ್ಕೂ ಏನೋ ಹೆಚ್ಚು ಕಮ್ಮಿ ಆದ್ರೂ ಒಬ್ರಿಗೊಬ್ರು ಜಗಳ ಮಾಡೋದಿಲ್ಲ ತಗೋ ಅಪ್ಪ. ಇಂಥ ಜೀವನ ನೋಡೋದು ಬಹಳ ಅಪರೂಪ. ಯಾಕಿಷ್ಟು ಹೊಂದಾಣಿಕವ? ಯಾಕಂತ ಗೊತ್ತಿಲ್ಲಪ್ಪ. ನನಗಂತರೂ ಮಕ್ಕಳಾಗೋದಿಲ್ಲ, ಅಕ್ಕಗಾರ ಮಕ್ಕಳಾಗ್ತಾವೆ. ಅದರಿಂದ ಅಕ್ಕಗೂ ಚಲೋ ಹೆಸರಾಗ್ತೈತಿ, ನನಗೂ ಚಲೋ ಹೆಸರಾಗ್ತೈತಿ, ಮತ್ತು ಅವ್ರ ಮನೆಗೆ ಚಲೋ ಹೆಸರಾಗ್ತೈತಿ. ಹೆಣ್ಣಾದ ನೀನು ನಿನ್ನ ತಾಯ್ತನದ ಬಗ್ಗೆ ವಿಚಾರ ಮಾಡೋದು ಬರೋಬರಿನ ಐತಿ. ಹೆಣ್ಣು ಕೊಟ್ಟ ನಾನು ನಿಮ್ಮ ಬಗ್ಗೆ ವಿಚಾರ ಮಾಡಬೇಕಲ್ಲವ? ನಮ್ಮ ಮನ್ಯಾಗ ಅತ್ತಿ ಕಿರಿಕಿರಿ ಬಿಟ್ಟ ಮತ್ಯಾರ್ದು ಅಂಜಿಕೆ ಐತಪ್ಪ? ನಾ ಸಿಡಕ್ ಮಾಡ್ತೇನೆ ಅಂತ ಹೇಳಿ ನಂಗೆ ಬುದ್ಧಿ ಮಾತು ಹೇಳತ್ತೇನ? ಯವ್ವ, ನಾನು ಬ್ಯಾಡ ಅನ್ನೋಕ್ಕಾಗಲಿನೋ. ನಿನ್ನ ಗಂಡಗ ನಿಮ್ಮ ಅಕ್ಕನ ಜೋಡು ಮಾಡಿದಾಕಿ ನೀನ. ಮುಂದೆ ಅದ ಬುದ್ಧಿ ಬರಬಾರ್ದು ನೋಡು. ಅಪ್ಪ, ನಿನ್ನ ಪಾದ ಮುಟ್ಟಿ ಹೇಳತ್ತೇನಪ್ಪ. ಆ ಸಿಟ್ಟ ಸೆಡವ ಎಲ್ಲ ಮರೆತುಬಿಟ್ಟೇನೆ ನಾನು. ಯವ್ವ, ನಿನ್ನ ಗಂಡ ನಿಮ್ಮ ಅಕ್ಕ ಮಾತಾಡುವಾಗ
ನಿನ್ನ ಮನಸ್ಸಿಗೆ ಹಳಹಳಿ ಆಗ್ಬೋದಲ್ಲ ಅಯ್ಯವ. ದೊಡ್ಡ ಗುಣದಾಕಿವ ನೀನು. ಈ ನಿನ್ನ ಒಳ್ಳೆಯ ಗುಣಕ್ಕೆ ಆ ದೇವರು ನಿನ್ನ ಕನಸನ್ನ ನನಸು ಮಾಡ್ತಾನೆ. ಅಪ್ಪ ನಿನ್ನ ಮಾತು ಖರೆ ಆಕೈತಿ. ದೇವರ ಆಟ ಯಾರು ಕಂಡಾರು ಆ ಮಗ. ಆ ದೇವ್ರು ಕೊಡಕ್ಕೆ ಹತ್ತಿದ್ರೆ ಇಬ್ಬರಿಗೂ ಚಲೋ ಆದರೂ ಆದೀತು. ಮದುವೆ ಮಾಡ್ತೀನಿ ಅಂದು ನಿನ್ನ ಖುಷಿಗೋಸ್ಕರ ನಿಮ್ಮ ಅಕ್ಕಗೆ ತಾಳಿ ಕಟ್ಟಿದ್ನಿ. ದೇವ್ರಿಗೆ ಹೋಗೋಣಂದು ನೀ ಚಂದ ಇರಲಿ ಅಂತೇಳಿ ಒಟ್ಟರು ಕೂಡಿ ಜೋಡಿ ಮ್ಯಾಗ ದೇವ್ರಿಗೆ ಹೋಗಂದ್ವಿ. ಮತ್ತೆ ಯಾಕೆ ಮುಖ ಹೆಂಗೆ ಮಾಡ್ಯ? ಮತ್ತೇನು ಬೇಕಾಗ್ಯದ ನಿನಗೆ? ಮದ್ವೆ ಆಗಂದ್ರೂ ನಮ್ಮ ಅಕ್ಕಾಗ ಮನಸ್ಸಿಲ್ದನ ತಾಳಿ ಕಟ್ಟಿದ್ರಿ. ದೇವ್ರಿಗೆ ಹೋಗೋಣ ಅಂದ್ರೂ ನನ್ನ ಖುಷಿ ಸಂಬಂಧ ದೇವ್ರಿಗೆ ಬಂದ್ರಿ. ಇಷ್ಟೆಲ್ಲಾನು ನನ್ನ ಸಂಬಂಧನ ಮಾಡತ್ತೀರಿ. ಮತ್ತು ನಮ್ಮ ಅಕ್ಕನ ಜೊತೆ ಏನು ಖುಷಿಯಿಂದ ಅದೀರಿ? ಎಲ್ಲಿ ನಿಮ್ಮ ಅಕ್ಕನ ಜೊತೆ ಖುಷಿಯಿಂದ ಇದ್ನಂದ್ರೆ ನಿನ್ನ ಮನಸ್ಸಿಗೆ ಎಲ್ಲಿ ಹಳಾಳಾಕೈತೆ ಅನ್ನೋ ಸಲುವಾಗಿ ಏನು ಮಾಡ್ಬೇಕನ್ನೋದು ತಿಳಿವಲ್ದ. ಬೇಡ, ಮನಸ್ಸು ಒಪ್ಪಲ್ದ. ನೀರೋದಕ್ಕೆ ಅವ್ರ ಜೊತೆ ಅಂದ್ರೆ ಮನಸ್ಸು ಒಪ್ಪಲ್ದ. ಮಂದೆಲ್ಲ ನಂಗೆ ಅಂಗಿಸ್ ಮಾತಾಡಿದ್ರು ನಿಮ್ಗೇನು ಚಿಂತೆ ಇಲ್ಲಲ್ಲ? ಯಾರು ಮಾತಾಡ್ತಾರೆ? ಯಾಕೆ ಮಾತಾಡ್ತಾರೆ? ಅದು ನಿನಗೆ ಯಾಕೆ ಮಾತಾಡ್ತಾರೆ? ಎದ್ರ ಸಂಬಂಧ ಮಾತಾಡ್ತಾರೆ? ಈ ಮಡಿಲ್ ಒಳಗೆ ಮಗು ಆಗಿತ್ತಂದ್ರೆ ಯಾರೂ ಮಾತಾಡ್ತಿದ್ದಿಲ್ಲ. ನಾನು ನಮ್ಮ ಅಕ್ಕನ ಜೊತೆ ಮದುವೆ ಮಾಡೀನಿ. ನಾ ಏನು ತಿಳ್ಕೊಲಿ? ನಾ ಏನೂ ತಿಳ್ಕೋದಿಲ್ಲ. ನೀ ಅಂತೂ ಏನೂ ತಿಳ್ಕೊಳ್ಳೋದಿಲ್ಲ. ನೀ ಒಂಥರ ದೇವ್ರಿದ್ದಂಗೆ. ಆದ್ರೆ ನನ್ನ ಮನಸ್ಸಿಗೆ 108 ತಿಳಿದಲ್ಲ, 108 ತಿಳಿದ. ಮದುವೆ ಆದಮೇಲೆ ನಮ್ಮ ಅಕ್ಕನ ಜೊತೆ ಇರ್ಲಿಕ್ಕಂದ್ರೆ ಆಕೆ ಏನೆಲ್ಲ ತಿಳ್ಕೊಬೋದ ನೀವು ವಿಚಾರ ಮಾಡಿದ್ರಿ? ನೀವಿಬ್ಬರು ನನಗೆ 2 ಕಣ್ಣಿದ್ದಂಗೆ. ನಿನಗೇನಾದರೂ ಆಕೆ ಹಳ್ಯಾಳ ಮಾಡ್ಕೋಬಾರ್ದು, ಆಕೆಗೇನಾದರೂ ನೀವು ಹಳ್ಯಾಳ ಮಾಡ್ಕೋಬಾರ್ದು. ನೀವಿಬ್ಬರು ಚಂದ ಇದ್ರೆ ನಿಮ್ಮಿಬ್ಬರು ನಾನು ಚಂದ ಮಾಡ್ಕೋತೀನಿ. ನಮ್ಮಿಬ್ಬರನ್ನು ಖುಷಿಯಿಂದ ಇಡೋರು ನೀವು. ನಿಮ್ಮ ಮನಸ್ಸು ಮತ್ತು ನಿಮ್ಮ ಮನೆ ಚಂದ ಇದ್ರೆ ನಮಗೂ ಖುಷಿನ. ನಿಮ್ಮ ಅಕ್ಕನ ಜೊತೆ ಮಾತಾಡಲಿ. ನಿಮ್ಮ ಅಕ್ಕನ ಜೊತೆ ಮಾತಾಡ್ಬೇಕಂದ್ರೆ ನಿಮ್ಮ ಅಕ್ಕ ನಿನಗೆ ಧೈರ್ಯ ಹೇಳ್ಬೇಕು, ನೀ ಅವ್ರಿಗೆ ಧೈರ್ಯ ಹೇಳ್ಬೇಕು. ಅಲ್ಲಿವರೆಗೂ ನನ್ನ ಮನಸ್ಸು ಒಪ್ಪಲ್ಲ. ನಾ ಏನಾರ ತಿಳ್ಕೊತೀನಿ ಅಂಥೇಳಿ ನೀವು ವಿಚಾರ ಮಾಡತ್ತೀರಿ? ನಾ ಅಕ್ಕನ ಜೊತೆ ಮಾತಾಡ್ತೇನೆ. ಯಾರ ಜೊತೆ ಯಾರ ಮಾತಾಡಿದ್ರು ಯಾರ ಮನ್ಸಿಗೂ ನೋವಾಗಬಾರ್ದು. ಹಂಗೆ ಮಾತಾಡ. ಯಾಕಂದ್ರೆ ಮೊದಲ ನಿಂಗೆ ಸಿಟ್ಟು ಜಾಸ್ತಿ. ಬೇಡ್ಕೊಂಡು ಬಂದಿರಿ ಬಾ ನೀವು. ಸರಿ ಸಮನಾಗಿ ಕಷ್ಟನೂ ಅನುಭವಿಸಿದ್ರಿ, ಸರಿ ಸಮನಾಗಿ ಸುಖನೂ ಅನುಭವಿಸಾಕತ್ತೀರಿ. ಯಾಕಪ್ಪ ಪ್ರತಿ ಸಲನೂ ಯಾವುದೋ ಚಿಂತೆ ಒಳಗೆ ಇರ್ತೀಯಲ್ಲ ನೀನು? ಚಿಂತೆ ಎಂಬುದು ಚಿತಿ ಏರುತನ ಕಟ್ಟಿಟ್ಟು ಬಿಟ್ಟು ಅದು ನನಗೊಬ್ಬಗ ಯಾಕೆ ಎಲ್ಲರಿಗೂ ಇರೋದ. ಆದರೆ ನಿಮ್ಮಿಬ್ಬರು ವಿಷಯದೊಳಗೆ ಆ ಚಿಂತ್ಯಾಗ ನನ್ನ ಜೀವ ಹೊಂಟು ಬಿಟ್ಟದ್ರಿವ. ಅಪ್ಪ ಯಾವ ಕಾರಣಕ್ಕೂ ನಮ್ಮಿಬ್ಬರು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಆ ದೇವ್ರ ಪುಣ್ಯದಿಂದ ನಮ್ಮ ಜೀವನ ಚಲೋತಾಗ ಹೊಂಟೈತಿ. ನಾವು ಹಂಗೆ ಹೊಂಟೀವಿ. ಈಗೇನೋ ಚಲೋ ಹೊಂಟಿರ್ವಾ. ಆದ್ರೆ ಇದಕ್ಕೂ ಏನಾರ ಕೆಟ್ಟ ದೃಷ್ಟಿ ಬಿತ್ತಂದ್ರೆ ಮುಂದೆ ಹೆಂಗೆ? ಅಂದ್ರೆ ದೇವ್ರ ಇಚ್ಛಾದಂಗೆ ನಾಳೆ ಮಕ್ಕಳು ಮರಿ ಆದವು ಅಂದ್ರೆ ಹಿಂಗೆ ಕೂಡ್ಕೊಂಡಿರ್ತೀರಿ. ಅಪ್ಪ ಅಕ್ಕನ ಮುಂದೆ ನಿಂಗೊಂದು ಮಾತು ಕೊಡ್ತೇನೆ. ನಾಳೆ ಏನೋ ವೈಮನಸ್ಸು ಬಂದ್ರೂ ನಾನು ದೂರ ಸರ್ಕೋತೇನೆ. ಇವ್ರನ್ನಂತರೂ ದೂರ ಮಾಡೋದಿಲ್ಲ. ಆಕಿನ ಕನಸ ನನಸಾಗಬೇಕಾಗೈತಿ. ಆಕಿನ ಮಣ್ಣಾಗ ಒಂದು ಮಗು ಬೇಕಾಗೈತಿ. ಆ ಮಗು ನೋಡಿಕೊಂಡು ಈಕಿ ಚಂದಿರಲಿ. ಇದನ್ನು ನಂಬಿ ನಾ ಜೀವನ ಮಾಡ್ತೀನಿ. ಎಂಥ ಪರಿಸ್ಥಿತಿ ಬಂದರೂ ನೀವು ಅಕ್ಕ ತಂಗಿ ಅನ್ನೋದನ್ನು ಮಾತ್ರ ಮರಿಬೇಡ್ರಿವಾ. ಅಪ್ಪ ಅಕ್ಕ ತಾಯಿಗತ್ತೆ ನೋಡ್ಕೊಂಡ ನಾ ಮರಿತೀನಿ. ಒಂದು ವೇಳೆ ನೀ ಮರೆತರು ಮರೆಯಕ್ಕೆ ನಾ ಹೋಗೋದಿಲ್ಲ. ಮರೆಯಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಯಾಕೆ ಮಾವ ಇಷ್ಟು ದಿನ ನೋಡೋದಕ್ಕೂ ಈ ನೋಡೋದಕ್ಕೂ ಏನೋ ಒಂಥರ ವಿಶೇಷ ಐತಿ? ಯಾಕೆ? ನೀನು ಯಾವ ಮಾತಿನಿಂದ ಹೆಂಗೆ ಹೊಗಳ್ಬೇಕು ಅನ್ನೋದ ನನಗೆ ಗೊತ್ತಾಗ್ಬಾರ್ದಪ್ಪ. ಇಷ್ಟು ವಜ್ಜು ಮಾತು ನನಗೆ ಬೇಡ ಮಾವ. ಏನು ಮಾತಾಡ್ಬೇಕು ಅನ್ಕೊಂಬಂದಿಲ್ಲ ಅದೇ ಮಾತಾಡ, ನನಗೂ ಖುಷಿ ಇರ್ತದೆ.
ನಿನ್ನ ಎಷ್ಟಂತ ಹೊಗಳಬೇಕಪ್ಪ. ನಾನು ಎರಡೂ ಮಕ್ಕಳಿಗೂ ಜೀವನ ಕೊಟ್ಟು ಮತ್ತು ನನ್ನ ಹಿರಿಯ ಮಗಳ ಕಣ್ಣೀರು ಒರೆಸಿ ಆಕಿಗೊಂದು ಬಾಳು ಕೊಟ್ಟು. ಮಕ್ಕಳಾಗಲಿಲ್ಲ ಅಂತೇಳಿ ಅಶ್ಮಿತಾ ಕಣ್ಣೀರು ಹಾಕೋ ಹೊತ್ನ್ಯಾಗ, ಸಣ್ಣ ವಯಸ್ಸಿನಾಗ ಗಂಡನ ಕಳ್ಕೊಂಡಿಲ್ಲ ಅಂತೇಳಿ ಅವ್ರು ಕಣ್ಣೀರು ಹಾಕೋ ಹೊತ್ನ್ಯಾಗ ಈಕಿಗೆ ಮಕ್ಕಳ ಅವಶ್ಯಕತೆ ಇತ್ತು, ಅವರಿಗೆ ಬಾಳೆ ಬದುಕಬೇಕನ್ನೋ ಅವಶ್ಯಕತೆ ಇಲ್ಲ. ಈಕಿ ಸುಖವಾಗಿರ್ತಾಳಂದ್ರೆ ಆಕಿ ಹೇಳ್ದಂಗೆ ಕೇಳಕ್ಕೆ ನನಗೇನಾದಿತ್ತು, ಆದ್ರೆ ಆಕಿ ಕಣ್ಣೀರು ಹಾಕಿದ್ರೆ ನನಗೇನೋ ಒಂಥರ ಕಳ್ಕೊಂಡಂಗೆ, ಆಕಿನ ಖುಷಿಗೋಸ್ಕರ ಹೀಗೆಲ್ಲ ಮಾಡ್ದಂಗೆ ಆಯ್ತು. ಮನಸ್ಸು ಒಪ್ತಿದ್ದಿಲ್ಲ, ಆದ್ರೆ ಖುಷಿ ಬೇಕಲ್ಲ. ನಿನ್ನ ಮನ್ಯಾಗ ನನ್ನ ಮಕ್ಕಳು ಹೆಂಗದಾರ ಅನ್ನೋದು ನನಗೆ ಗೊತ್ತೈತಪ್ಪ. ಅವ್ರನ್ನ ಏನು ಶೃಂಗಾರದಾಗ ಹಿಡಿದು ಬೇಕಾಗಿಲ್ಲ, ಅವರಿಬ್ಬರನ್ನು ಸಮಾನತೆಯಿಂದ ನೋಡ್ಕೊಂಡು ಹೋಗಿಬಿಟ್ರೆ ಸಾಕು. ಹಿರಿಯ ಮನುಷ್ಯರ ಮಾತು ಕೇಳಬೇಕಾದದ್ದ. ಒಂದು ವೇಳೆ ನಾಳೆ ಇವ್ರಿಗೆ ಏನಾರ ಮಕ್ಕಳು ಅದು ಅಂದ್ರೆ ಅಶ್ಮಿತಾ ಹಳ್ಯಾಳ ಮಾಡ್ಕೊಳ್ಳೋದಿಲ್ಲ. ಓಣ್ಯಾನ ಮಂದಿ ಊರಾನ ಮಂದಿ ಏನರ ಒಂದು ಮಾತಾಡಿದ್ರೆ ಒಬ್ಬರು ಮನುಷ್ಯಗೆ ಒಂಥರ ಚುಚ್ಚಿದಂಗೆ ಆಗೋದಿಲ್ಲ. ಅಲ್ಲಪ್ಪ, ಈಗ ಅಶ್ಮಿತಾ ಅವ್ರ ಅಕ್ಕನ ಕೂಡ ನಿನ್ನ ಮದುವೆ ಮಾಡಿದ್ದು ಮಕ್ಕಳಾಗಲಿ ಅಂತನ ಅಲ್ವಾ? ಆಕೆ ಯಾಕೆ ಹಂಗೆ ಹೈಗೈ ಮಾಡ್ಕೊಳಕ್ಕೆ ಹೋಗ್ತಾಳ? ಸಂತೋಷ ಪಡ್ತಾಳ, ಆನಂದ ಪಡ್ತಾಳ, ನೆಮ್ಮದಿ ಜೀವನ ನಡೀತೈತಿ. ಅದಕ್ಕೆ ಯಾಕೆ ವಿಚಾರ ಮಾಡ್ತೀಪ್ಪ ನೀನು? ಹರಕೆ ಅಂತರೂ ಕಟ್ಟ್ಯಾರ, ಮಕ್ಕಳಾದು ಅಂದ್ರೆ ಈಗಿನೂ ಖುಷಿಯಿಂದ ಇರ್ತಾ ತನಕತ್ತೀರಿ. ಆಕಿನ ಖುಷಿನ ಮುಖ್ಯ ರೀ ನನಗೆ, ಆಕಿನ ಖುಷಿನ ಮುಖ್ಯ. ನಾಳೆ ಏನಾರ ಮಕ್ಕಳಾದ ಮ್ಯಾಗ ಇವರಿಬ್ಬರು ಮನಸ್ಸಲ್ಲಿ ಹೊಯ್ಮನಸ್ಸು ಅನ್ನೋದು ಹುಟ್ಟಿ ಬಿಡ್ತಂದ್ರೆ ಮುಂದಿನ ಜೀವನ ಹೆಂಗತ್ ನನಗೆ ಗೊತ್ತಾಗೋಲ್ಲ. ಜೀವನ ಭಾಳ ದೊಡ್ಡದೈತಪ್ಪ, ವಿಶಾಲ ಐತಿ ಅಲ್ವ? ಈಗ ಆಗೋದ್ರ ಬಗ್ಗೆ ವಿಚಾರ ಮಾಡು, ಮುಂದೆ ನೋಡಿದ್ರಾತು. ಬಾಳೆ ಮಾಡ್ತೀನಿ ನಾವು, ಸಂಸಾರನ ಹೂಡ್ತೀನಿ, ಆದ್ರೆ ಅವರಿಬ್ಬರು ಜೋಡೆತ್ತಿನ ಬಂಡಿ ಹಂಗೆ ಜಕ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ. ನೋಡಪ್ಪ, ನಿನಗೂ ಆಗಾಗ ಸಿಟ್ಟು ಬರಬಹುದು, ಆದರೆ ಆಕಿ ಮುಂದೆ ಈಕಿ ಮುಂದೆ ಆಕಿನ್ನ ಬೈಯೋದಂತೂ ಮಾಡಬೇಡಪ್ಪ. ಹೆಣ್ಣುಗಳು ಮನಸ್ಸಿಗೆ ಹಚ್ಕೊಂತಾವು. ಮಾವ, ನಿನ್ನ ಪಾದದಾನಿ. ಅವ್ರವ್ರ ಏನರ ಜಗಳಾಡಕತ್ತಂದ್ರೆ ನಾನಾ ಸರಿದು ಹೋಳಾಗಿ ಹೋಗ್ತೀನಿ, ಆದ್ರೆ ನಾನಾಗಿ ಎಂದೂ ಅವ್ರಿಗೆ ಬಾಯಿ ಮಾಡೋದಿಲ್ಲ. ಈ ಮಾತನ್ನ ಉಳಿಸೋತೀನಿ ಮಾವ, ಉಳಿಸೋತೀನಿ. ಮಾತು ಕೊಟ್ಟೆ ಅಲ್ಪ, ಗೆದ್ನ ಹೋಗ ನಾನು. ಆದ್ರೆ ವರ್ಷ ತುಂಬೋದ್ರೊಳಗೆ ನನ್ನ ಸಣ್ಣ ಮಗಳ ಕನಸು ನನಸಾಗಲಿಪ್ಪ ದೇವರು. ಇಬ್ಬರನ್ನು ಚಂದ ನೋಡ್ಕೋಬೇಕಾ? ಬಾಯ್ ಬಾಯ್. ಒಂದು ಕಣ್ಣ ಒಂದು ಕೈ ನೀ ಆಗಿರ್ತಿ, ಒಂದು ಕಣ್ಣ ಒಂದು ಕೈ ನೀ ಆಗಿರ್ತಿ. ಯಾವುದೇ ಕಣ್ಣಿಗೆ ತ್ರಾಸಾದರೂ ಕಣ್ಣೀರು ಬರೋದು ಎರಡೂ ಕಣ್ಣೀರಿಗೆ. ನನ್ನ ಕಡೆ ಏನೋ ತಪ್ಪಾದರೂ ಹೊಟ್ಟೆ ಹಾಕೋರು, ನಿಮ್ಮಿಬ್ಬರು ಚಂದ ನೋಡ್ಕೋತೀವಿ. ಹೋಗೋಣ ಹೋಗೋಣ. ರೀ, ಇವತ್ತು ಹಂಗೆ ಹಾಕೋರಿ. ಅದನ್ಯಾಕ ಬರ್ರಿ ಇಲ್ಲಿ. ಅದನ್ಯಾಕೆ ಹಾಕೋಬೇಕ? ಇವತ್ತು ಅಕ್ಕ ನಿಮ್ಮ ಸಂಬಂಧ ಸಿಂಗಾರ ಹಾಕೊಂತಾಳ, ಮತ್ತು ನೀವು ಚಂದ ಕಾಣ್ಬೇಕಲ್ಲ. ಏನು ಮಾಡಕತ್ತಿ ಇದು? ಸಂಪ್ರದಾಯ ಪ್ರಕಾರ ಏನು ಮಾಡ್ಬೇಕಲ್ಲ ಅದ ಮಾಡತ್ತೇನೆ. ನಾ ಖುಷಿಯಿಂದನೇ ಮಾಡತ್ತೇನೆ. ಮನಸ್ಸಿಗೆ ನೋವಾಗಲ್ಲ? ಅಯ್ಯ, ನನ್ನ ಸಂಬಂಧ ನಾ ಮಾಡತ್ತೇನೆ, ನಂಗೆ ಯಾಕೆ ನೋವು ಆಗ್ತೈತಿ? ನಿನ್ನ ಖುಷಿನ ನನ್ನ ಖುಷಿ, ನೀ ಅಂದಂಗಾಗಲಿ. ಇಷ್ಟೊತ್ತನ ಅಕ್ಕನ ರಂಬಿಸಿ ಒಪ್ಪಿಸಿ ಬಂದೇನಿ, ನಿಮ್ಮ ರಂಬ್ಸಕ್ಕಾಗಲ್ಲ ನನಗೆ. ನೀವೇನು ಸಣ್ಣವರಲ್ಲ. ನಾ ಯಾವಾಗ ನಿನ್ನ ಮುಂದೆ ದೊಡ್ಡರತ್ಲಿ ನೋಡ್ಕೊಂಡೀನಿ? ಯಾವಾಗಲೂ ಮಗುನಂತೆ ಮಾಡೀನಲ್ಲ. ನೀನು ಮಗುನಂಗೆ ನಂಗೆ ಸಮಾಧಾನ ಮಾಡಿಲ್ಲ, ರಂಶಿ ಅಲ್ಲ, ಮತ್ತು ನಾ ಹಂಗೆ ಇರ್ಬೇಕಲ್ಲ. ಅದೆಲ್ಲ ಬಿಡ್ರಿ, ಇವತ್ತು ಹೆಂಗಿರ್ಬೇಕಲ್ಲ ಹಂಗಿರ್ರಿ. ನೀ ಮಾಡಾಕತ್ತಿದ್ದ ನಮಗೆ ಚಂದ ಅನ್ನಿಸ್ತಿರ್ಬೋದು, ಆದ್ರೆ ನೋಡೋರಿಗೆ ಓಣ್ಯಾನವ್ರಿಗೆ ಏನು ಚಂದ ಅನ್ಸಲ್ಲ. ನನ್ನ ಖುಷಿ ನನ್ನ ಕನಸಿನ ಮುಂದೆ ಯಾರು ಏನರ ಅನ್ಲಿ, ನಾ ತಲೆ ಕೆಡ್ಸ್ಕೊಂಗಿಲ್ಲ. ನಿಂತಿರಿ.
ಅಕ್ಕನ ಮುಡಿಗೆ ಹೋಗಿ ಮುಡಿಸ್ರಿ, ಖುಷಿ ಆಗ್ತಾಳ. ನಿನ್ನ ಕನಸನ್ನು ಕೊಂದ ಪ್ರತಿಯೊಂದನ್ನು ತ್ಯಾಗ ಮಾಡಬೇಡ. ಅದು ನಿನಗೆ ಚಂದ ಕಾಣ್ತಿರ್ಬೋದು, ನನಗೆ ಚಂದ ಕಾಣಲ್ಲ. ಖುಷಿಯಿಂದನೇ ಅದೇನಂತ ಹೇಳತ್ತೇನಲ್ಲ. ನಿನ್ನ ಖುಷಿ ಎಷ್ಟಂತ ನಿನ್ನ ಕಣ್ಣಿನ ರೆಪ್ಪಾಗ ಕಾಣಕತ್ತೈತಿ. ಇರಲಿ, ಮಂದಿ ನಿನಗೆ ಬಂಜಿ ಅಂತ ಕಾಡಕತ್ತಾರ. ಒಟ್ಟು ನಿನ್ನ ಮಡಿಲಾಗ ಒಂದು ಮಗು ಆಡ್ಬೇಕಾಗೈತಿ. ನಿನ್ನ ಖುಷಿನ ನನ್ನ ಖುಷಿ. ನೀ ಅಂದಂಗೆ ಆಕಿನ ಮುಡಿಗೆ ಹೂವು ಮುಡಿಸ್ತೀನಿ. ತಿರ್ಗಾ ಕಡೆ ಯಾಕ್ರಿ? ಒಳ್ಳೆ ಹೇಳ್ತೀನಿ. ಈಗ ಖುಷಿಯಿಂದ ಆಕಿನ ಮುಡಿಗೆ ಹೋಗಿ ಮಲ್ಲಿಗೆ ಹೂವು ಮುಡಿಸ್ತೀನಿ. ಆದ್ರೆ ನೀ ಕಣ್ಣೀರು ಹಾಕ್ಬೇಡ. ನಿಮ್ಮ ತಂಗಿ ಕನಸು ನನಸಾಗಬೇಕಾಗೈತಿ. ಆಕೆ ಸಾಕಷ್ಟು ಕನಸು ಕಂಡು ಕುಂತಾಳೆ. ಆ ಕನಸು ನಿನ್ನಿಂದ ನನಸಾಗ್ತೈತೆ ಅಂತೇಳಿ ಆಕೆ ಆಸೆ ಇಟ್ಕೊಂಡು ಕೂತಾಳೆ. ಹಿಂಗೆ ಯಾಕೆ ಮಾಡಾಕತ್ತಿ ಅಂತೇಳಿ ನನ್ನ ಮನಸ್ಸು ಜಡ್ಬಡ್ಸಾಕತ್ತೈತಿ. ನಿರ್ವಾಯಿಲ್ಲ, ಏನಾದರೂ ಹೊಟ್ಟೆ ಹಾಕ್ಕೊಂಡು ಈ ಮನೆಯೊಳಗೆ ನಿನ್ನ ಮಡಿಲಾಗ ಒಂದು ಮಗು ಆಯ್ತಂದ್ರೆ ಆಕೆಗೂ ಖುಷಿ ಇರ್ತದೆ. ಆ ಖುಷಿನ ನಮ್ಮೆಲ್ಲರ ಖುಷಿ. ಹಿರಿಯರೆಲ್ಲ ಸೇರಿ ಮದಿಗೆ ಒಪ್ಪಿಸಿ ಬಾಸಿಂಗ ಕಟ್ಸಿದ್ರು. ಅದ ಗಂಡು ಸತ್ಮ್ಯಾಗ ಅವ್ರ ಕೈಯಾರ ಬಾಸಿಂಗ ಹರಿದ್ರು. ಆವತ್ನಾಗ ನೀವು ಸಿಕ್ಕ ದೇವರು. ಪ್ರತಿಯೊಬ್ಬರಿಗೂ ಒಂದೊಂದು ಥರ ನೋವಿರ್ತಾವೆ. ನಿಮಗೆ ಹಂಗಾದ್ರೆ ನಿಮ್ಮ ತಂಗಿಗೆ ಹಾಗೆಲ್ಲ ಆಗತ್ತದ. ನಿಮಗೂ ಒಳ್ಳೆ ಕಾಲ ಕೂಡಿ ಬಂದೈತಿ. ಆಕೆಗಿಷ್ಟು ಒಳ್ಳೆ ಕಾಲ ಕೂಡಿ ಬತ್ತಂದ್ರೆ ಸ್ವರ್ಗಕ್ಕೆ ಕಿಚ್ಚ ಹಂಗಾಗ್ತದೆ. ನಿಮ್ಮ ತಂಗಿನ ಸಮಾಧಾನ ಮಾಡೋ ಜವಾಬ್ದಾರಿ ನಿಮ್ಮದ. ಅವಳೇನೋ ಖುಷಿಯಿಂದ ನನ್ನ ಕಳಿಸ್ಕೊಟ್ಟಾಳ. ಆದ್ರೆ ಮನಸ್ಸಿನಾಗ ನೋವಿರೋದಲ್ಲ. ನೋವಿರೋದ ಗಂಡನ ಬಿಟ್ಟು ಕೊಡ್ಬೇಕಲ್ಲ, ನೋವಿರೋದ. ಆದ್ರೆ ಆ ನೋವಿನಿಂದ ಒಂದು ನಲಿವೈತೆ ಅಂತೇಳಿ ಆಕೆಗೂ ಅರ್ಥ ಆಗೈತಿ. ಇವತ್ತಲ್ಲ ನಾಳೆ ಆಕೆ ಖುಷಿಯಿಂದ ಬದುಕ್ತಾಳೆ. ಮನಸ್ಸಿನ ನೋವು ನಮ್ಮ ಮುಂದೆ ಹೇಳ್ಕೊಳಕಂದ್ರೆ ನಾವು ತಿಳ್ಕೊಬೇಕಲ್ಲ. ಜನರ ಕಣ್ಣಿಗೆ ನೀವು ನನ್ನ ಗಂಡನ ಆಗಿರ್ಬೋದು, ಆದರೆ ನನ್ನ ಕಣ್ಣಿಗೆ ನೀವು ದೇವ್ರ ಸಮಾನ. ನಿನ್ನ ಪಾಲಿಗೆ ನಾ ದೇವರಾಗಿದ್ರೆ ನಿಮ್ಮ ತಂಗಿ ಪಾಲಿಗೆ ಸದ್ಯಕ್ಕೆ ನೀವೇ ದೇವರ. ಯಾರೇನೇ ಕಣ್ಕೊಳ್ಯಾಕ ಒಬ್ಬರು ಖುಷಿ ಸಲುವಾಗಿ ಒಬ್ಬರಲ್ಲಿ ತ್ಯಾಗ ಮಾಡಬೇಕಾಗೈತಿ. ಮನಸ್ಸೊಪ್ಪ ಹೊಳ್ದು, ಆದ್ರೆ ನನ್ನ ತಂಗಿ ಮುಖ ನೋಡಿ ಬರ್ತೀನಿ. ಹೋಗಿ ಬರ್ತೀನಿ, ಹೋಗಿ ಬಾ. ನನ್ನ ಕಡೆ ಅಂತೂ ಆಕಿನ ಸಮಾಧಾನ ಮಾಡೋಕ್ಕಾಗಲಿಲ್ಲ. ನೀರ ಸಮಾಧಾನ ಬಾ, ಖುಷಿ ಆಗ್ತದೆ. ಅಲ್ಲಿ ನಮ್ಮನ್ನು ಸುಖದಾಗಿಟ್ಟು ನೀ ಒಬ್ಬಕ್ಕೆ ದೂರತ ಬಂದು ಅಳಕತ್ತೇನ? ಒಂದು ರೀತಿ ವಿಚಾರ ಮಾಡಿದ್ರೆ ಅಳಬೇಕು, ಇನ್ನೊಂದು ರೀತಿ ವಿಚಾರ ಮಾಡಿದ್ರೆ ನಗಬೇಕು. ನೀನು ಖುಷಿಗೋಸ್ಕರ ನೀ ಹೇಳಿದ್ಕೆಲ್ಲ ಒಪ್ಕೊಂಡೆ, ಆದರೆ ಹೇಗೆ ನೀನು ಯಾವ ಖುಷಿಯಲ್ಲಿದೆ? ಅಕ್ಕ ನನ್ನ ಕನಸು ಮಾಡ್ತಾಳನ್ನೋ ಖುಷಿ ಒಳಗದೇನು. ಅಕ್ಕ ನಂಗೆ ಒಂದು ಮಗು ಕೊಡ್ತಾಳನ್ನೋ ಖುಷಿ ಒಳಗೂ ಅದೇನು. ಮತ್ತೆ ಅಕ್ಕ ಇಷ್ಟು ದೂರ ಬಂದೆ ನೀನು? ನೋವಾಗೋದನ್ನ ಅಲ್ಲ ಅಕ್ಕ. ನನಗೆ ಎಷ್ಟು ದುಃಖ ಆಗುತ್ತೆ ಅಂತಂದ್ರೆ ನನ್ನ ಮನಸ್ಸು ಒಪ್ಪಲ್ಲ ಅಲ್ಲಿ. ಅಕ್ಕ
ನಿನ್ನ ನಾ ಬಿಟ್ಕೊಡೋದಿಲ್ಲ, ನನ್ನ ನೀ ಬಿಟ್ಕೊಡೋದಿಲ್ಲ. ಬಾ ಈಗ. ಯಾವ ಖುಷಿ ಸಂಬಂಧ ನಾ ಕಾಯತ್ತೇನೋ ಅಲ್ಲಿವರೆಗೂ ನಾ ಹೇಳ್ದಂಗೆ ನೀ ಕೇಳ್ಬೇಕು, ನೀ ಹೇಳ್ದಂಗೆ ನಾ ಕೇಳ್ತೀನಿ. ಬಾ ಈಗ. ನಿನ್ನ ಮಾತಿನಂಗೆ, ನಿನ್ನ ಖುಷಿಯಂಗೆ, ನೀ ದೇವ್ರಿಗೆ ಹರಕೆ ಕಟ್ಟಿದಂಗೆ ನಿನ್ನ ಮಾತೆಲ್ಲ ನಾ ಪಾಲಿಸಿದ್ನಿ. ಖುಷಿ, ನಿನ್ನ ನೋವಿಗೆ ನಾ ಏನಂತ ಉತ್ತರ ಕೊಡಲಿ? ಹೆಣ್ಣಾಗಿ ಏನು ಉಪಯೋಗ ಆತಂತೇಳಿ ಅದೇನರ ಚಿಂತೆ ಮಾಡಕತ್ತೀಯನ? ಹೆಣ್ಣಾಗಿ ನಾ ಇದ್ದು ಇಲ್ದಂಗೆ ಅಂತೇಳಿ ಆ ಥರ ನೋವೇನ್ರಿ ನಿನ್ನ ಮನಸ್ಸಿನಾಗ ಅದಾವೇನ? ಮಂದಿ ಅನ್ಕೊಳತ್ತಿದ್ದು ಅದಲ್ಲ. ಎಂದೋ ಹೇಳಿ ನಿನಗೆ, ಮಕ್ಳಾಗ್ಲಿಕ್ಕಂದ್ರೂ ಚಿಂತಿಲ್ಲ, ನಿನ್ನ ಒಂದು ಮಗು ಥರ ನೋಡ್ಕೋತೀನಿ ಅಂತೇಳಿ. ಸುಮ್ಮನೆ 108 ಮಂದಿ ಮಾತು ಕೇಳಿ ಇದೆಲ್ಲ ಮಾಡಿಟ್ಟಿರಲಿ. ಇನ್ನು ಮುಂದಂದ್ರೆ ನೀನು ನೋವು ಮರಿಬೋದು ರೀ. ಅಕ್ಕಾಗ ಮಗು ಆತಂದ್ರೆ ಅವ್ರ ಮ್ಯಾಗಿನ ಪ್ರೀತಿಯಿಂದ ನನ್ನ ದೂರ ಮಾಡೋದಿಲ್ಲಲ್ಲ. ಕೂತ್ರು ನಿಂತರು ನಿಂತಿಲ್ಲ, ಇದೇ ವಿಚಾರ ಇರ್ತೈತೆ ಅನ್ನೋ ನನಗೆ ಗೊತ್ತೈತೆ. ನಿನ್ನ ಬಿಟ್ಕೊಡಬಾರ್ದು ಅಂತ ಆಕಿನ ಬಿಟ್ಕೊಡಬಾರ್ದು ನೀನು. ಯಾವ ಕಾರಣಕ್ಕೂ ನನ್ನ ಮನಸ್ಸಿನಾಗ ಅಂಥ ವಿಚಾರ ಬಂದರು ನಿಮ್ಮ ಅಕ್ಕನ ಮನಸ್ಸಿನಾಗ ಅಂಥ ವಿಚಾರ ಬರೋದಿಲ್ಲ. ಅವ್ರ ಮನಸ್ಸಿನಾಗ ಅಂಥ ವಿಚಾರ ಬಂದರು ನಮ್ಮಿಬ್ಬರ ಮನಸ್ಸಿನಾಗ ಅಂಥ ವಿಚಾರ ಬರೋದೇ ಇಲ್ಲ. ಯಾಕೆ ಮುಂದೆ ಆಗೋದ್ರ ಬಗ್ಗೆ ವಿಚಾರ ಮಾಡ್ತಿ? ಎಲ್ಲೇ ನಿಮ್ಮ ಕಳ್ಕೊತೇನೆ ಅನ್ನೋ ಭಯ ಕಾಡಾಕತ್ತೈತ್ರಿ. ಏಯ್, ಬೈದಂದ್ರೆ ಬದುಕಿದ್ರೆ ಅದಕ್ಕೆ ಬಾಳೆ ಅಂತಾರೇನ? ಹೆಣ್ಣಾಗಿ ಗಂಡನ ಮನೆಗೆ ಏನು ಬೇಕಾ ಆ ರೀತಿ ಇರಲಿಲ್ಲ ಅಂದ್ರೆ ಭಯ ಹುಟ್ಟೋದ ಅಲ್ಲ. ನನ್ನ ಮನೆಗೆ ಹೆಣ್ಣಾಗಿ ಕಣ್ಣಾಗಿ ಸಣ್ಣಾಗಿ ಬದುಕಾಕತಿ, ನನಗೆ ಅಷ್ಟ ಸಾಕು. ಅದಕ್ಕಿಂತ ಹೆಚ್ಚಿಗೆ ಮತ್ತೇನು ಬೇಕು? ನಿಮಗೆ ನಾ ಬೇಕಾ ಮಾತಾಡ್ತೀರಿ ಅತ್ತಿಯವರಿಗೆ? ಅತ್ತೆಯಾಗಿ ಅತ್ತೆ ಅಧಿಕಾರ ತೋರಿಸ್ಲಿಕ್ಕಂದ್ರೆ ಸೊಸೆಯಾಗಿ ನೀ ಏನು ಉಪಯೋಗ ಆದಂಗೆ ಆಯ್ತು? ಇನ್ನು ಕಲಿಯೋದು ಭಾಳ ಐತಿ, ಬಿಡೋದೆಲ್ಲ ವಿಚಾರ. ನೀವು ಎಷ್ಟೋ ಸಮಾಧಾನ ಮಾಡಿದ್ರು ಮನಸ್ಸು ಕೇಳಬೇಕಲ್ಲ. ಕಾಯುವಂಥ ತಾಳ್ಮೆ ನಿನಗಿತ್ತಂದ್ರೆ ನಿನ್ನ ಮನಸ್ಸಿಗೂ ಒಂದಿಲ್ಲ ಒಂದಿನ ನೆಮ್ಮದಿ ಸಿಗ್ತದೆ. ಏನವ ನಿನ್ನ ಗಂಡ ನೀನು ಮಾತಾಡಿಸ್ತಾನೋ ಏನು ಬರೀ ಆಕಿನ ಸರ್ ಹಿಡ್ಕೊಂಡು ಅಡ್ಡಾಡ್ತಾನೋ? ಅಕ್ಕಿ ಅಂದ್ರೆ ಯಾರನ? ಮತ್ತಾರು? ನಿಮ್ಮ ಅಕ್ಕ? ಅಕ್ಕಿ ಯಾಕಂತಿ? ಅಕ್ಕಿನೂ ಅವ್ರ ಹೆಂಡತಿನ ಅದಾಳ. ನೀವು ಒಪ್ಕೊಂಡ್ರೆ ಜಗತ್ತು ಒಪ್ಬೇಕಲ್ವ? ಅವ್ನು ಹೆಂತಾಗಿರಾಕಿ ನೀವು ಒಬ್ಬೇಕೆ ಅಲ್ಲ. ನಮ್ಮ ಅಕ್ಕ ಬಂದಾಗ ಈ ಮಾತು ಅನ್ನಕ್ಕೆ ಹೋಗ್ಬೇಡಣ್ಣ, ಅಕ್ಕಿನೂ ಮನಸ್ಸಿಗೆ ಹಚ್ಕೋತಾಳ. ನೀ ಯಾಕೆ ನಿಮ್ಮ ಅಕ್ಕನ ಅವ್ನು ಕೂಡ ಮದುವೆ ಮಾಡಿ ಅಂತೇಳಿ ನನಗೂ ಗೊತ್ತೈತಿ. ಆದ್ರೆ ಒಂದು ಮಾತು ಕೇಳ ನಿನಗೆ. ಏನನ್ನ? ಏನು ಕೇಳ? ಒಂದು ವೇಳೆ ನಾಳೆ ನಿಮ್ಮ ಅಕ್ಕ ಹಡಲ್ಲಂದ್ರೆ ನಿನ್ನ ಬಿಟ್ಟು ಬರೀ ಅಕ್ಕಿನ ಹಿಂದೆ ಅಡ್ಡಾಡಕತ್ತಂದ್ರೆ? ನಿನ್ನ ಬಾಯಿ ಹರ್ಕಿಲೆ ಅಕ್ಕಿ ಒಂದು ಪಾಪ ಹಡೀಲಿ, ನನಗದ ಖುಷಿ. ಹುಚ್ಚಿ, ಮಕ್ಕಳು ಚಿಂತೆ ಮಾಡಬೇಡ, ನಿನ್ನ ಗಂಡನ ಚಿಂತೆ ಮಾಡ. ಅಂದ್ರೆ ನಿನ್ನ ಬಿಟ್ಟು ಬರೀ ಅಕ್ಕಿನ ಹಿಂದೆ ಅಡ್ಡಾಡಕತ್ತಂದ್ರೆ ನಾಳೆ ಜಗತ್ತ ನಿನ್ನ ಬಗ್ಗೆ ಒಂಥರ ಏನೇನೋ ಮಾತಾಡ್ತೈತಿ. ಮಕ್ಕಳಿಲ್ಲ ಅಂತನೇ ಇಷ್ಟೆಲ್ಲ ಅನ್ನತಾರ, ಅದು ಅನ್ನಿಸ್ಕೊಳ್ಳೋದ ನನಗೇನು ದೊಡ್ಡದಲ್ಲನ? ನಿನ್ನಂಗೆ ಮನಸ್ಸು ನಿನ್ನ ಗಂಡದಿದ್ರು ನಿಮ್ಮ ಅಕ್ಕಂದಿರ್ಬೇಕಿಲ್ಲ. ನಮ್ಮ ಅಕ್ಕ ಬಾಯಿ ಸತ್ತಕ್ಕಿ ಕುಂದ್ರಂದಲ್ಲಿ ಕುಂದಿರ್ತಾಳ, ನಿಂದ್ರಂದಲ್ಲಿ ನಿಂದಿರ್ತಾಳ. ಎಷ್ಟು ದಿನ ಈ ಮನೆಗೆ ಹೊಂದ್ಕೊಳತಾನ, ಒಂದು ಮಗು ಆಗುತ್ತಾನ, ಆಮೇಲೆ ಗಂಡಾಗಿ ನಿಂತಲಂದ್ರೆ ಏನು ಮಾಡಾಕಿ ನೀನು? ನಮ್ಮ ಅಕ್ಕನ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾಳಂತ ಹೇಳತ್ತೀಯನ? ನಿಮ್ಮ ಅಕ್ಕ ಹಡ್ದ ಮಗುವಿಗೆ ನೀ ಎಷ್ಟ ಮುದ್ದು ಮಾಡಿದ್ರು ಹಡ್ದ ತಾಯಂಗೆ ಆಗ್ತದನ? ಊರು ತುಂಬ ಇದು ನನ್ನ ಮಗ ಅಂತ ಹೇಳ್ಕೊತ ಅಡ್ಡಾಡಿದ್ರೆ ನಿನ್ನ ಮಗು ಆಗ್ತದನ? ಅದು ಇಷ್ಟು ಜನ ನಿನಗೆ ಮಕ್ಕಳಾಗಿಲ್ಲ. ಒಂದು ವೇಳೆ ನಿಮ್ಮ ಅಕ್ಕಗೆ ಮಕ್ಕಳದು ಅಂದ್ರೆ ನಿನ್ನ ಗಂಡನ ಪ್ರೀತಿ ಎಲ್ಲ ಆಕಿನ ಮೇಲೆ ಹೋಗ್ತದ, ತಿಳ್ಕೋ. ನೋಡುವ, ನಿನ್ನ ಮೇಲೆ ನನಗೇನು ಸಿಟ್ಟಿಲ್ಲ ಸಿಡಕಿಲ್ಲ, ಆದ್ರೆ ನಿಮ್ಮ ಅಕ್ಕನ ನಿನ್ನ ಗಂಡನ ಕೂಡ ಮದುವೆ ಮಾಡ್ದಿಲ್ಲ, ಅದ ಭಾಳ ತಪ್ಪು ಮಾಡಿದ್ ನೋಡಿ ನೀನು. ನಮ್ಮ ಅಕ್ಕ ಮುಂದೊಂದು ದಿನ ಬದಲಾಗ್ತಾಳಂತಿ. ಈಗಿನ ಕಾಲದಾಗ ಒಂದ ಮನ್ಯಾಗ ಹುಟ್ಟಿದ ಅಣ್ಣ ತಮ್ಮನ ಬದಲಾಕಾರ, ಇನ್ನು ನೀವು ಒಂದ ಮನ್ಯಾಗ ಹೆಂಗೆ ಬಾಳೆ ಮಾಡ್ತಿರುವ? ನಮ್ಮ ಅಕ್ಕ ಮತ್ತು ನನ್ನ ಗಂಡ ಮಾತು ಕೊಟ್ಟಾರ. ಮನಸ್ಸು ಬದಲು ಮಾಡಿ ಮಾತು ಮುರ್ಕೊಳ್ಳೋದು ಎಷ್ಟೊತ್ತಿರ್ದಾಗದ? ಈಗ ನಾ ಏನು ಮಾಡ್ಲನ? ಸಾಧ್ಯ ಆದಷ್ಟು ನಿನ್ನ ಗಂಡು ಕೂಡ ನೀವು ಕೂಡ ನಾಳೆ ದೇವ್ರ ಇಚ್ಛೆ ಐತಂತಂದ್ರೆ ನಿನ್ನಿಂದ ನಿಮ್ಮ ಮನ್ಯಾಗ ತೊಟ್ಲ ತೂಗ್ಲಿ. ಈ ಹೊಟ್ಟಿಲೆ ಮಗು ಆಗಿ ನಮ್ಮ ಮನ್ಯಾಗ ನನ್ನಿಂದ
ತೊಟ್ಟ ತಗೋದ ನೋಡುವ ದೇವ್ರ ಕೊಟ್ಟು ನೋಡ್ತಾನ ಕಸ್ಕೊಂಡು ನೋಡ್ತಾನೆ. ನೀನು ಕೊಡಲ್ಲ ಅಂತ ನೀ ತಿಳ್ಕೊಂಡು ಒಂದು ವೇಳೆ ಕೊಡಬಾರ್ದು ಕೊಟ್ಟನಂದ್ರೆ ಏನು ಕೊಡ್ತಾನನ್ನ? ತಿರುಗ್ಲಾರ್ದ ದೇವ್ರು ಉಳ್ದಿಲ್ಲ, ತೋರಿಸ್ಲಾರ್ದ ದವಾಖಾನಿನೂ ಉಳ್ದಿಲ್ಲ. ಮಕ್ಕಳು ಆಗಿಲ್ಲ ಅನ್ನೋ ಚಿಂತ್ಯಾಗ ನೀ ಹಿಂಗೆ ಇದ್ದೆ ಅಂದ್ರೆ ನಾಳೆ ನೀ ಗಂಡನ್ನು ಕಳ್ಕೊಬೇಕಾಗ್ತದ. ಈ ಮಾತು ಅನ್ಬೇಡ ಅಣ್ಣ. ಈ ಮಾತು ನಾನು ನಿನಗೆ ಅನ್ಬಾರ್ದಂದ್ರೆ ನಿನ್ನ ಗಂಡನ ನಿನ್ನ ಪದರಾಗಿಟ್ಕೋ. ನಿಮ್ಮ ಮಕ್ಕ ಕೆಟ್ಟಕತ್ತೇಳ ಹೇಳಾಕತ್ತಿಲ್ಲ, ಮುಂದೆ ಹಿಂಗೆ ಆಗಬಾರ್ದು ಅಂತೇಳಿ ಹೇಳಾಕತ್ತೀನಿ. ನೀ ಹೋಗುವ ಮನೆಗೆ ಹೋಗೀಗ. ಅಶ್ಮಿತಾ ನನ್ನ ನಿನ್ನ ಮದುವೆ ಮಾಡಿದ್ದು ಮಗು ಸಲುವಾಗಿ. ಮಂದಿ ಏನು ಯಾಕೆ ಮಾತಾಡಲ್ಲ? ಯಾಕೆ ಅದನ್ನು ಆಕಿನೂ ತಲೆ ಕೆಡಿಸೋಲ್ಲ, ನೀನು ತಲೆ ಕೆಡಿಸೋಬೇಡ. ಮಗು ಸಲುವಾಗಿ ನನ್ನ ಬಳಕೆ ಮಾಡ್ಕೊಂಡ್ರೆ ನೀ ಅನ್ಕೋಬೇಡ. ಮಕ್ಕಳಾಗಲಿಲ್ಲ, ಮಕ್ಕಳ ಸಲುವಾಗಿ ಅಕ್ಕನ ನನ್ನ ಗಂಡ ಕಟ್ಟಿನ ಅಂತ ಆಕಿನೂ ಅನ್ಕೊಳ್ಳೋದಿಲ್ಲ. ಈಗಿದ್ದ ಮಾತು ಈಗಿದ್ದ ಖುಷಿ ನಾಳೆ ಇರ್ತಾವ? ಇರತ್ತಾವು, ಇರಬೇಕು. ಯಾರ ಸಲುವಾಗಿರ್ಲಿಕ್ಕಂದ್ರೆ ನಮ್ಮ ಖುಷಿ ಸಲುವಾಗಿ ಇರಬೇಕಾಗತ್ತೆ. ಮತ್ತು ಅಶ್ಮಿತನ ಮುಂದೆ ಮಂದಿ ಹಿಂಗೆಲ್ಲ ಮಾತಾಡ್ತಾರಂತಲ್ಲ? ಒಂದು ಮಾತು ಹೇಳ, ಊರಾನ ಮಂದಿ ಏನೋ ಮಾತಾಡಲಿ, ನಿನ್ನ ಮುಂದೆ ಮಾತಾಡಿದ್ರೆ ನೀ ಮರ್ತು ಬಿಡು, ಆಕಿನ ಮುಂದೆ ಮಾತಾಡಿದ್ರೆ ಆಕಿ ಮರ್ತು ಬಿಡ್ತಾಳೆ. ಸದ್ಯಕ್ಕೆ ಆಕಿಗೆ ಎದೆ ಹೊಡ್ಕೊಂಡಂಗೆ ಆಗೈತಿ. ಆಕಿ ನಮ್ಮ ಮುಂದೆ ಬಂದು ಅನ್ನಕ್ಕಿನ ನಾವು ಸಮಾಧಾನ ಮಾಡಬೇಕು. ನಿಮ್ಗೊಂದು ಮಾತು ಕೇಳ್ತೀನಿ, ನಿಮ್ಮ ಜೋಡಿ ಸಂಸಾರ ಮಾಡಾಕತ್ತೀನಿ. ನಾಳೊಂದು ಮಗು ಆಗಿಂದ ನನ್ನ ನಡು ನೀರೇ ಕೈ ಬಿಡಂಗಿಲ್ಲ. ಯಾರು ಖುಷಿ ಸಲುವಾಗಿ ನಿನ್ನ ಕೊಳ್ಳಿ ತಾಳಿ ಕಟ್ಟಿ ನನಗೆ ಗೊತ್ತಿಲ್ಲ. ಆದ್ರೆ ಮನಸ್ಪೂರ್ವಕಿಗೆ ಹೆಂಡತಿ ಅಂತೇಳಿ ನೀನು ಮುಟ್ಟೀನಿ, ಹೆಂಗೆ ಬಿಟ್ಕೊಡ್ತೀನಿ? ಆಕಿ 108 ವಿಚಾರ ಮಾಡ್ತಾ ಅಂತ ನೀನು ವಿಚಾರ ಮಾಡಕತ್ತೆ ಅಂದ್ರೆ ಇಬ್ಬರು ಯಾವಾಗ ಖುಷಿ ಇರೋದಾಗತ್ತೆ? ನೀವು ಮೊದಲೇ ಜೀವನದಾಗ ಭಾಳ ನೊಂದೀನಿ, ನಾ ವಿಚಾರ ಮಾಡೇಬೇಕಲ್ಲ. ನಿನ್ನ ತಂಗಿ ಸಲುವಾಗಿ ನಿನ್ನ ನೋವು ಮರ್ತ ನನ್ನ ಕೈ ಹಿಡಿದ ಸಂಸಾರ ಮಾಡಕತ್ತಿ ಅಂದ್ರೆ ನಿನ್ನ ಹೆಂಗೆ ಬಿಟ್ಕೊಡ್ಲಿ? ಯಾಕೆ ಮುಖ ಒಂಥರ ಮಾಡಿ? ಅದು ಹೋಗಲಿ ಬಿಡು. ಅಡ್ಗಿರಿ ಏನು ಮಾಡಿ? ಅಕ್ಕ ಮಾಡಿರ್ಬೇಕು ನೋಡ್ರಿ. ಯಾಕಲೆ ಕರೆದು ಊಟ ಮಾಡ್ಸೋಕ್ಕೆ? ಅಡ್ಗೆ ಏನು ಮಾಡಕತ್ತೆ ಅದು ಕೇಳಿ ನಿಮ್ಮ ಅಕ್ಕನ ಮ್ಯಾಗ ಹಾಕಾಕತ್ತಿಲ್ಲ? ನಿನಗೆ ಅಡಿಗೆ ಅದ್ರ ಜಗದಕ್ಕೆ ನಿಮ್ಮ ಅಕ್ಕನ ಜೊತೆ ಮದುವೆ ಮಾಡಿದೆ ಹೆಂಗೆ? ಯಾಕ ಮಾತಾಡೋಕೆ ಮನಸ್ಸಿಲ್ರಿ, ನೀವು ಹೋಗ್ರಿ. ಎಷ್ಟು ಮನಸ್ಸಿಗೆ ಹಚ್ಕೊಂಡೆ ಅಂದ್ರೆ ಯಾರೋ ಏನಂದಿರ್ತಾರೆ ನಿಂಗೆ. ಯಾರೇನಂದ್ರೆ ಅವ ಏನರಂದ ಏನು? ಅತ್ತಿದು ನಂದು ಜಗಳ ಇದ್ದಿದ್ದಿನ ಅತ್ತಿದ ಮಾತಿಗೆ ನಾ ತಲೆ ಕೆಡಿಸ್ಕೋದಿಲ್ರಿ. ಅವ್ವಂದು ನಿಂದು ಏನೂ ಇಲ್ಲಂದ್ರೆ ಮತ್ತು ಯಾರು ಏನಂದಾರ ನಿನಗೆ? ಹೇಳ, ನಿಂಗೆ ಸಾಪಿಗಿರೋದು ನಂಗೆ ನೋಡೋಕ್ಕಾಗಲ್ಲ ರೀ. ಅಕ್ಕಾಗ ಮಗು ಆತಂದ್ರೆ ನಾನು ಬಿಟ್ಟು ಹೋಗ್ತೀರಿ? ಯಾಕಷ್ಟು ಎದೆ ಹೊಡ್ಕೊಂಡು ಮಾತಾಡ್ತೀಯ? ನಾ ಯಾವಾಗ ನೀನು ಬಿಟ್ಟು ಹೋಗಿನಂತ ನಾಕತ್ತೀನಿ? ಮಕ್ಕಳಾಗಲಿ ಬಿಡಲಿ ಅದು ಮುಂದಿನ ಮಾತು. ನೀ ನಾನು ಹ್ಯಾಂತಿ ನಿನ್ನ ಮಗು ಹತ್ರ ನೋಡ್ಕೊಂಡಿನಿ, ಅದು ಹ್ಯಾಂಗೆ ಬಿಟ್ಟು ಕೊಟ್ಟಿದ್ದು ಮನಸ್ಸು? ಈಗ ನಿನಗೆ ಏನಾಗೈತಿ ಅನ್ನೋದು ಹೇಳ ಅಷ್ಟೆ. ನಾಳೆ ಅಕ್ಕ ಮಗು ಆತಂದ್ರೆ ಆಕಿನ ಸೆರೆ ಹಿಡ್ಕೊಂಡು ಹೋಗ್ತೀರಂತ, ನಾನು ಬಿಡ್ತೀರಂತ. ಇಷ್ಟೆಲ್ಲ ಚಿಂತೆ ಮಾಡಾಕತಿ. ಆಕೆಗೆ ಮಕ್ಕಳಾಗಲಿ ಅಂತೇಳಿ ನೀ ದೇವ್ರಿಗೆ ಹರಕೆ ಕಟ್ಟಿರ್ಬೋದು. ಆ ದೇವ್ರಿಗೆ ಸಾಧ್ಯವಾದ್ರೆ ನಿನಗೆ ಒಂದು ಮಕ್ಕಳಾಗಲಿ ಅಂತೇಳಿ ನಾ ಬಿಡ್ಕೊಂಡೀನಿ. ನನ್ನ ಹರಕೆನ ಆ ದೇವ್ರಿಗೆ ಕೇಳಿಸ್ಕೊಂಡು ನಿನಗೆ ಮಗು ಕೊಟ್ಟಂದ್ರೆ ನೀ ಹೋಗಿ ನಿಮ್ಮ ಅಕ್ಕನ ಬಿಡ್ತೀಯನ? ನಿಮ್ಮ ಹರಕೆ ಆ ದೇವ್ರಿಗೆ ಏನಾರ ಕೇಳಿಸ್ಕೊಂಡು ನನಗೇನಾರ ಮಗು ಆತಂದ್ರೆ ನಿಮ್ಮಿಬ್ಬರು ಅಂಗೈ ಒಳಗೆ ಹಿಡ್ಕೊಂಡು ಜೋಪಾನ ಮಾಡ್ತೀನಿ. ಮದುವೆ ಆಗಿ ಈಗ 5-6 ವರ್ಷ ಆತು. ಆಗೋರಿಗೆ 10 ವರ್ಷಕ್ಕೆ ಮಕ್ಕಳಾಕವು, 20 ವರ್ಷಕ್ಕೆ ಮಕ್ಕಳಾಕವು. ದೇವ್ರು ಹಿಂದಿಲ್ದ ನಾಳೆ ನಿನಗೂ ಮಗು ಕೊಡ್ತಾನೆ. ನಿನ್ನ ಬಂಜತನ ದೂರ ಹಾಕದ. ಯಾಕೆ ಇಷ್ಟು ಇದು ಹುಡ್ಕೋತೀಯ? ನಾನು ನಿನ್ನ ಜೊತೆ ಇರ್ತೀನಿಲ್ಲ. ಇರೋದು ಖರೆ ಆಗಿತ್ತಂದ್ರೆ, ನನ್ನ ಮ್ಯಾಗ ಪ್ರೀತಿನೇ ಇತ್ತಂದ್ರೆ ಆಸೆ ಪಡಾಕತಿ. ನಾನು ಹೇಳ್ತೀನಿ ನೀನು ನಿನ್ನ ಚಂದ ಇಡಬೇಕು, ನಿನ್ನ ಸುಖದಾಗಿಡಬೇಕು. ನೀ ಅಂದಂಗೆ ಆಗಲಿ. ನಿಮ್ಮ ಅಕ್ಕನ ನೋವು ಮರ್ಸಕ್ಕೆ ಆಕಿನ ಕೊಳ್ಳಿಗೆ ತಾಳಿ ಕಟ್ಟೀನಿ. ಆ ಪುಣ್ಯ ಏನಾರ ಒಂದು ತಟಕ್ಕೆ ನಮಗೆ ತಟ್ಟಿತ್ತಂದ್ರೆ, ಆ ದೇವ್ರಿಗೆ ಕನಿಕರ ಅನ್ನೋದಿತ್ತಂದ್ರೆ ನಿನ್ನ ಮಡಿಲಾಗ ಒಂದು ಮಗು ಕೊಡಲಿ.
ಯಾವ ದೇವ್ರಿಗೆ ಹರಕೆ ಕಟ್ಟಿದ್ದೀನಿ ನನಗೆ ಗೊತ್ತಿಲ್ಲ. ಎಲ್ಲ ಖುಷಿಯಿಂದ ತೀರಿಸ್ತೀನಿ. ಈಗ ಸದ್ಯಕ್ಕೆ ಮಂದಿ ಮಾತಿಗೆ ನಾ ಏನು ಉತ್ತರ ಕೊಡ್ಬೇಕಾ? ಯಾರಿಂದ ಯಾರಿಗೆ ಉತ್ತರ ಕೊಡಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೀ ಮಂದಿ ಮಾತಿಲ್ಲ ಹಾಕೋಬೇಡ, ಯಾರ ಜೋಡಿ ಅಂಕತ್ತಾಗ ಮಾತಾಡೋಕ್ಕೂ ಹೋಗಬೇಡ. ನನಗಂತರೂ ಒಂದು ತಿಳಿವಲ್ತು. ಏನಾತ್ಲೆ? ಇದು ನಿಂಗೊಂದು ಮಾತು ಹೇಳ್ಬೇಕ? ನೀನೇ ಹೊಟ್ಟೆದಲ್ಪ ಹೊಟ್ಟೆದ ಇಪ್ಪ ಚೆನ್ನಾಗಿ ನೋಡ್ಕೊರ ಅಪ್ಪ ನಿನ್ನ ಹೆತ್ತಿಗೆ ಅಪ್ಪ ಕರ್ಕೊಂಡು ನಿಮ್ಮಿಬ್ಬರು ಕಷ್ಟ ನೋಡೋದಾಗಲಾರಕ್ಕ ಅರಕೇರಿ ಅಮೋಕ್ಷಿದ್ದಾಗ ಹೋಗಿ ಅರಕೆ ಕಟ್ಟಿದ್ದೀವಿ. ಆ ದೇವ್ರ ಕೈ ಬಿಡಲಿಲ್ಲಲ್ಲ. ಯಾರು ನಿನಗೆ ಮಾತಾಡ್ಯಾರಲ್ಲ ಮಕ್ಕಳಾಗಲ್ಲ ಅಂತೇಳಿ ಅವ್ರ ಮುಂದೆ ಖುಷಿಯಿಂದ ತಿರುಗ. ಯಾರು ನಿನಗೆ ಮಾತಾಡ್ಯಾರಲ್ಲ ಸಣ್ಣ ವಯಸ್ಸಿನಾಗ ಗಂಡನ ಕಳ್ಕೊಂಡ್ಲು ಹಂಗೆ ಹಿಂಗೆ ಇಕ್ಕಿದ್ರೆ ಮನಿ ಮೂಲ ಅಂತೇಳಿ ಅವ್ರ ಮುಂದೆ ನೀನೂ ಖುಷಿಯಿಂದ ಅಡ್ಡಾಡ. ನಿಮ್ಮಿಬ್ಬರಿಗೆ ಭಾಳ ಕೊಟ್ಟಾನ, ನಾನೂ ಖುಷಿಯಿಂದ ಅಡ್ಡಾಡ್ತೀನಿ. ಯಾಕಂದ್ರೆ ನನ್ನ ಬಾಳಿಗೆ ನನ್ನ ಜೀವನಕ್ಕೆ ನೀವಿಬ್ಬರು ಕಣ್ಣಾಗಿದ್ದೀರಿ.